Hi everyone, welcome back to Ashu Creations. ಎಲ್ಲರೂ ಯೂಶಲಿ ನಾನ್ ವೆಜ್ ಬಿರಿಯಾನೀಸ್ ಅಂತೂ ತಿಂದಿರ್ತೀರಾ. ಸೊ ಇದರಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತೆ ಎಷ್ಟೊಂದು ಟೈಪ್ ಆಫ್ ಬಿರಿಯಾನೀಸ್ನ ಕೂಡ ನೀವು ತಿಂದಿರ್ತೀರಾ. ಇವತ್ತು ನಾನು ಮಟನ್ ಕೈಮಾ ಬಿರಿಯಾನಿನ ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಟನ್ ಕೈಮಾ ಬಿರಿಯಾನಿಗೆ ಬೇಕಾಗಿದ್ದಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋಸ್ನ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಿಗೆ ಕೈಮಾನ ತೊಗೊತಾ ಇದ್ದೀನಿ. 1/2 kg ಕೈಮಾ ಇದೆ ಇಲ್ಲಿ. ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಸಣ್ಣದಾಗಿ ಕಟ್ ಮಾಡಿದಂಥ ಆನಿಯನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು 1/2 ಅವರ್ ಮ್ಯಾರಿನೇಟ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಲ್ಟನ್ನು ಹಾಕಿದ್ದೀನಿ. 1 ಸ್ಪೂನು ಗರಂ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. 1/2 ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ, ಅರಿಶಿದ ಪುಡಿ. ಸ್ವಲ್ಪ 1/2 ಕಪ್ಪಷ್ಟು ಮೊಸರನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಮಸ್ಟರ್ಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ಸಾಸಿವೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ನಾನು ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಲ್ಲಾಪಿಲ್ಲಿ ಆಗುತ್ತೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಒಂದು 1/2 ಅವರು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಹೊರ್ಗಡೆ ಹಾಗೇನಾದರೂ ಇಟ್ಕೊಬೋದು. ಸೊ ಇದು ಸಣ್ಣ ಸಣ್ಣ ಕೈಮಾ ಪೀಸಸ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಲ್ಲೇ ಮಟನ್ ಪೀಸಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದು ಕೈಮಾಗೆ. ಯೂಶ್ವಲಿ ಕೈಮಾ ಉಂಡೆ ಸಾರೆಲ್ಲ ಮಾಡೋದು ಕಾಮನ್ನು, ಬಿರಿಯಾನಿ ಮಾಡೋದು ಸ್ವಲ್ಪ ರೇರು. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು 1/2 ಅವರ್ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ, ಸೈಡಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಸೊ ಇದ್ರ ಮಧ್ಯೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ಯಾನಿಗೆ. ಸೊ ಸಣ್ಣದಾಗಿ ಒಂದು 2ರಿಂದ 3 ಈರುಳ್ಳಿನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸೊ ಇದೊಂದು ಸ್ವಲ್ಪ 10 ಮಿನಿಟ್ಸ್ ತೊಗೊಳುತ್ತೆ. ತುಂಬ ಸೀಸಕ್ಕೆ ಹೋಗ್ಬೇಡಿ, ಎಣ್ಣೆ ಜಾಸ್ತಿನೂ ಕೂಡ ಬೇಡ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಎಣ್ಣೆ ಸ್ವಲ್ಪ ಹಾಕ್ಕೊಂಡು ನಾನು ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಮಾಡಿದಷ್ಟು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ತುಂಬ ಸೀದೋಗುತ್ತೆ, ಅದು ಲೈಕ್ ಕಹಿಯಾಗಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅನ್ನಕ್ಕೂ ಕೂಡ ಚೆನ್ನಾಗಿ ಬರಲ್ಲ. ಸೊ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೀವು ಫ್ರೈ ಮಾಡ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಒಂದು 2ರಿಂದ 3 ಕಪ್ಪು ಬಾಸ್ಮತಿ ರೈಸ್ನ ತೊಗೊತಾ ಇದ್ದೀನಿ. ಇದನ್ನು ನಾನು ಒಂದು ಬಿಫೋರ್ 15 ಮಿನಿಟ್ಸು ನಾನು ನೆನೆಸಿಟ್ಕೊತಾ ಇದ್ದೀನಿ. ಸೊ ಈ ಥರ ನೆನೆಸಿಟ್ಕೊತಾ ಇದ್ದೀನಿ, ವಾಶ್ ಮಾಡಿ ಚೆನ್ನಾಗಿ. ಅದಾದ ನಂತರ ನಾನು ಒಂದು 1/2 ಕಪ್ಪಷ್ಟು ಮಿಲ್ಕನ್ನು ತೊಗೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಒಂದು 10 ಎಲೆಯಷ್ಟು ನಾನು ಕೇಸರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿರಿಯಾನಿ ಆಗೋವರೆಗೂ ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇದು ಹಂಗೆ ನೆನೆದ್ರೆ ಫುಲ್ಲು ಬಣ್ಣ ಬಿಟ್ಕೊಳುತ್ತೆ. ಇಲ್ಲಿ ಮತ್ತು ನಾನೊಂದು 2 ಲೀಟ್ರ್ ನೀರನ್ನ ತೊಗೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ, ಬಾಸ್ಮತಿ ರೈಸ್ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಸೊ ಇದಾದ ನಂತರ 1 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ಆಮೇಲೆ ಈ ಸೋಂಪು ಕಾಳು ಬರುತ್ತೆ ಗೊತ್ತಾ, ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಮತ್ತೆ 1 ಸ್ಪೂನ್ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಬಾತ್ ಎಲೆನ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಜಾಕಾಯಿನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು 3 ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದು ಕುದೀತಾ ಇರಲಿ, ಅಷ್ಟರಲ್ಲಿ ನಾವಿಲ್ಲಿ
ಕೈಮನ್ನ ಬೇಯಿಸ್ಕೊಳ್ಳೋಣ. ಸೊ, ಇವಾಗ ನಾನು ಒಂದು 2 ಸ್ಪೂನ್ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು ತಿಕ್ ಪ್ಯಾನ್ನ ತೊಗೊಳ್ಳಿ, ಇಲ್ಲ ಪಾತ್ರೆನ ತೊಗೊಳ್ಳಿ. ಇದಕ್ಕೆ ಮತ್ತೆ ನಾನು ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ತಾ ಇದ್ದೀನಿ. ಮತ್ತು 3 ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸಣ್ಣದಾಗಿ ಹಚ್ಕೊಂಡಿರೋಂಥ ಆನಿಯನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಬನ್ನಿ. ಸೊ, ಇದನ್ನ ಕೈಮಾನ ನಾವು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಬೇಕಾಗತ್ತೆ. ಸೊ, ಒಂದು 3 ಟೊಮೆಟೊನ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಟೊಮೊಟೊ ಮತ್ತು ಆನಿಯನ್ನು ಚೆನ್ನಾಗಿ ಬೇಯಬೇಕು ಇಲ್ಲಿ. ಇದು ಬೆಂದ ನಂತರ ನೀವು ಏನು ಮ್ಯಾರಿನೇಟ್ ಮಾಡಿರ್ತೀರ ಅದನ್ನು ಇದ್ರ ಮಧ್ಯದಲ್ಲಿ ನಾವು ಏನು ನೆನೆಸಿಟ್ಕೊಂಡಿರ್ತೀವಿ ಬಾಸುಮತಿ ರೈಸ್ನ, ಇದನ್ನು ನೀವು ನೀರನ್ನು ತೆಗೆದು ಹಾಗೆ ಇಟ್ಕೊಳ್ಳಿ. ಸೊ, ನೀರು ಸೋಸ್ಕೊಳ್ಳಿ. ಇದಾದ ನಂತರ ನಾನು ಇಲ್ಲಿ ಫ್ಯಾಟ್ ಸ್ವಲ್ಪ ಇತ್ತು ಮಟನ್ನು, ಸೊ ಅದನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪ ಹಾಕ್ಕೊಂಡ್ರೆ ಎಣ್ಣೆ ಬೇಡ ಅಂದರೆ ಈ ಫ್ಯಾಟಲ್ಲೇ ಚೆನ್ನಾಗಿ ಹುರ್ಕೋಬೋದು. ಇದು ಸ್ವಲ್ಪ ಫ್ರೈ ಆಗಲಿ ಅಂತ, ಆ ಮಟನ್ ಫ್ಲೇವರ್ ಸ್ವಲ್ಪ ಬಿಟ್ಕೊಳ್ಳಿ ಅಂತ ನಾನು ಹುರ್ಕೊತಾ ಇದ್ದೀನಿ. ಇದಾದ ನಂತರ ಏನು ಮ್ಯಾರಿನೇಟ್ ಮಾಡಿರ್ತೀನಿ ಅದು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ, ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಇದನ್ನು ಆಲ್ಮೋಸ್ಟ್ ನೀವು ಒಂದು 15 to 20 ಮಿನಿಟ್ಸು ನೀವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಇದು ಎಣ್ಣೆ ಬಿಟ್ಕೊಳೋವರೆಗೂ ಬೇಯ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವು ಬಾಸ್ಮತಿ ರೈಸ್ನ ಕುಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ಸ್ವಲ್ಪ ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಳಿ. ನಾನು ಕಮ್ಮಿ ಹಾಕಿದ್ದೆ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸೊ, ಬಾಸ್ಮತಿ ರೈಸು ಏನು ನಾವು ಸೋಸಿಟ್ಕೊಂಡಿರ್ತೀವಿ ಅದನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇದು 3 ಕಪ್ ಬಾಸ್ಮತಿ ರೈಸ್ ಇದೆ. ಅಲ್ಲಿ ಆಲ್ಮೋಸ್ಟ್ 2 ಲೀಟ್ರ್ ನೀರನ್ನು ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್ ಬೇಯಲಿ, ತುಂಬ ಬೇಯಿಸೋಕೆ ಹೋಗಬೇಡಿ. ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಮಧ್ಯದಲ್ಲಿ ಸೀದೋಗುತ್ತೆ ನೋಡ್ಕೊಳ್ಳಿ. ಅದಕ್ಕೆ ದಪ್ಪ ಪಾತ್ರೆ ತೊಗೋಬೇಕು. ದಪ್ಪ ಪಾತ್ರೆ ತೊಗೊಂಡ್ರೆ ಸ್ವಲ್ಪ ಸಿಹಿಯದು ಕಮ್ಮಿ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಲ್ಟ್ ಬೇಕಂದರೆ ನೀವು ಹಾಕೋಬಹುದು. ಇದಾದ ನಂತರ ನೋಡಿ ಇಲ್ಲಿ ಬಾಸ್ಮತಿ ರೈಸು ಆಗಿದೆ ಆಲ್ಮೋಸ್ಟು. ತೆಗೆದು ನೋಡಿ, ನಿಮಗೆ ಮುಕ್ಕಾಲು ಅಲ್ಲ ಅರ್ಧ ಬೆಂದಿರಬೇಕು. ಅರ್ಧ ಬೆಂದಿದ್ರೆ ಸಾಕು. ಈ ಥರ ಕಟ್ ಮಾಡಿದ್ರೆ ಅದು ಕಟ್ ಆದರೆ ಸಾಕು. ಸೊ, ಇದನ್ನು ನಾನು ಇವಾಗ ಆಫ್ ಮಾಡಿಬಿಟ್ಟು ಸೋಸ್ಕೊತಾ ಇದ್ದೀನಿ. ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದನ್ನು ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಸೋಸ್ಕೊಳ್ಳಿ ಚೆನ್ನಾಗಿ. ಹಿಂಗೆ ಬಿಟ್ಟರೆ ಒಂದು 5 ನಿಮಿಷ ಅದೇ ನೀರೆಲ್ಲ ಇಳಿದಿರುತ್ತೆ. ಸೊ, ಇದು ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ, ನೀರೆಲ್ಲ ಸಪ್ರೇಟ್ ಆಗಿದೆ. ಒಂದು 15 to 20 ಮಿನಿಟ್ಸ್ ಅಷ್ಟೇ ಇದು ಬೇಯೋದು. ಯಾಕೆ ಕೈಮಾ ಅಲ್ಲ, ಸೊ ಬೇಗ ಬೆಂದೋಗಿರುತ್ತೆ. ಮಟನ್ ಆದರೆ ತುಂಬ ಲೇಟು. ನಾನು ರೈಸ್ ಏನು ನಾನು ಸೋಸಿಟ್ಕೊತಾ ಇದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಹಾಗೆ ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಪ್ರೆಸ್ ಮಾಡ್ತಾ ಬನ್ನಿ. ಬಾಸ್ಮತಿ ರೈಸು ಮತ್ತು ಕೈಮಾದು ಸ್ಮೆಲ್ಲು ತುಂಬ ಸಖತ್ತಾಗಿ ಬರ್ತಾ ಇದೆ. ಟೆಂಪ್ಟಿಂಗ್ ಆಗಿದೆ ನನಗಂತೂ ತಿನ್ನೋದಕ್ಕೆ. ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಕೈಮಾದಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದು ನಾನು ಸ್ವಲ್ಪ ಕೈಮಾ ಮಸಾಲೆನ ಸೈಡಲ್ಲಿ ಇಟ್ಕೊಂಡಿದ್ದೆ. ಇವಾಗ ಆನಿಯನ್ ಫ್ರೈ ಆಗಿತ್ತಲ್ಲ ಅದನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಫುಲ್ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಏನು ಸ್ಯಾಫ್ರನ್ ಮಿಲ್ಕ್ ಇಟ್ಟಿದ್ದೆ ಇದನ್ನು ಹಾಕ್ತಾಯಿದ್ದೀನಿ, ಕೇಸರಿ ಹಾಲು. ಇದಾದ ನಂತರ ನಾನು ಒಂದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಇದನ್ನು ಕೂಡ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ಲು. ನೀವು ಬೇಕಂದರೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಫ್ ರೈಸು ಕೂಡ ಹಾಕ್ಕೊಬೋದು. ನಾನು ಒಂದೇ ಲೇಯರ್ ಆಫ್ ರೈಸ್ ಹಾಕಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ತುಪ್ಪನ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಂದವರು ಇನ್ನೂ ಜಾಸ್ತಿ ತುಪ್ಪ ಹಾಕ್ಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು. ನಾನು ಬಿರಿಯಾನಿ ಮಸಾಲೆ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋಕ್ಕೆ ಹೋಗಬೇಡಿ. ತವಾ ಮೇಲೆ ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಡಿ. ಇಟ್ಬಿಟ್ಟು ಪ್ಯಾನ್ದು
ಮುಚ್ಚಳನ ಮುಚ್ಚಿ ನೀವು ನಾರ್ಮಲ್ ಲಿಡ್ನೂ ಕೂಡ ಹಾಕೋಬೋದು ಪ್ಲೇಟ್ನ ಹಾಕಿ ನಾನು ವಿಷಲ್ ಇಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು. ಇದು ಚೆನ್ನಾಗಿ ಎಲ್ಲ ಫ್ಲೇವರ್ ಹಿಡ್ಕೊಂಡಿರುತ್ತೆ ಬಿರಿಯಾನಿಗೆ ಮತ್ತು ಮಸಾಲೆದು. ನೋಡಿ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಹಾಗೆ ಸರ್ವ್ ಮಾಡಿಕೊಂಡು ಕೂಡ ತಿನ್ಬೋದು. ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿ ಅಷ್ಟೇ ತುಂಬ ಇದು ಚೆನ್ನಾಗಿರುತ್ತೆ. ಸೊ ಕೈಮಾ ಬಿರಿಯಾನಿ ರೆಡಿಯಾಗಿದೆ. ನೀವು ಮೊಟ್ಟೆ ಜೊತೆನಾದರೂ ತಿನ್ಬೋದು, ಇಲ್ಲ ರಾಯ್ತಾನಾದರೂ ಮಾಡ್ಕೋಬೋದು, ಇಲ್ಲ ನೀವು ಇದ್ರದ್ದೇ ಕೈಮಾದೇ ಏನಾದರೂ ಡಿಶ್ನು ಮಾಡ್ಕೊಬೋದು. ನಾನು ಇಲ್ಲಿ ಕೈಮಾದು ಸಾಂಬಾರು ಕೂಡ ಮಾಡಿದ್ದೆ, ಅದ್ರದ್ದು ವಿಡಿಯೋನು ಕೂಡ ಬಿಡ್ತೀನಿ ನೆಕ್ಸ್ಟು. ಸೊ ಅದ್ರದ್ದು ನಾನು ಇಲ್ಲಿ ಇದ್ರ ಜೊತೆ ನಂಚ್ಕೊಳ್ಳೋಕ್ಕೆ ಅಂತ ಅದ್ರ ಶೇರ್ವಾನ ಇಟ್ಕೊತಾ ಇದ್ದೀನಿ. ಸೊ ಈಗ ಕೈಮಾ ಬಿರಿಯಾನಿ ರೆಡಿಯಾಗಿದೆ. ರಾಯ್ತಾ ಜೊತೆ ಇಲ್ಲ ಕೈಮಾ ಶೇರ್ವಾ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೂಡ ಈ ವಿಡಿಯೋನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ದಿಸ್ ವಿಡಿಯೋ. ಹಾಗಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೊಂದು ಒಳ್ಳೆ ರೆಸಿಪಿನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.